ಆ ರಾತ್ರಿ ಗಂಡ ಅಂತ ಮೈದುನನ ಜೊತೆ ಕಳೆದ ಸಮಯ ಹೇಗಿತ್ತು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ರಜಿನಿ. ನಾನು MSc ಮುಗಿಸಿ ಆ್ಯಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಯಲ್ಲಿ ನನಗೆ ಒಳ್ಳೆ ಹೆಸರು ಮಾಡೋಕ್ಕಾಗಲಿಲ್ಲ. ಆದರೆ ಒಳ್ಳೆ ಗಂಡ ಮಾತ್ರ ಸಿಕ್ತ. ಅವರು ಡೈರೆಕ್ಟರ್. ಅವರ ಹೆಸರು ನಂದನ್. ನಾನು ನೋಡೋಕ್ಕೆ ತುಂಬಾ ಸುಂದರವಾಗಿದ್ದೆ. ಮದುವೆಯಾದ ಸ್ವಲ್ಪ ದಿನ ನನ್ನ ಗಂಡ ನನ್ನ ಬಿಡ್ತಾನೇ ಇರಲಿಲ್ಲ. ಹಗಲು ರಾತ್ರಿ ಅಂತ ನೋಡದೆ ನನಗೆಲ್ಲನೂ ಮಾಡ್ತಿದ್ರು. ನನಗೂ ಆ ದಿನಗಳು ತುಂಬ ಖುಷಿನೇ ಕೊಡ್ತಿತ್ತು. ಹೀಗೆ ಸ್ವಲ್ಪ ದಿನಕ್ಕೆ ನಂದನ್ನ ತಮ್ಮ ಅಭಿನವ್ ಫಾರಿನಿಂದ MBBS ಮುಗಿಸಿ ಬಂದಿದ್ದ. ಆ ದಿನ ನನಗೆ ಅಭಿನವ್ ನೋಡಿ ತುಂಬಾ ಶಾಕ್ ಆಯಿತು. ಯಾಕೆ ಅಂದರೆ ನಂದನ್ ಮತ್ತು ಅಭಿನವ್ ಅವಳಿ ಮಕ್ಕಳು. ಅವರಿಬ್ಬರು ನೋಡೋಕ್ಕೆ ಒಂದೇ ಥರ ಇದ್ದರು. ಆದ್ದರಿಂದ ಅವರಿಬ್ಬರನ್ನ ಯಾರು ನಂದನ್ ಯಾರು ಅಭಿನವ್ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗಿತ್ತು. ಅಭಿನವ್ ಬಂದು ನನ್ನ ಪರಿಚಯ ಮಾಡಿಕೊಂಡ. ಹಾಯ್ ಅತ್ತಿಗೆ, ನಾನು ಅಭಿನವ್ ಅಂತ ಹೇಳಿದ. ನನ್ನ ಮತ್ತು ನಂದನ್ ಮದುವೆ ಟೈಮ್ನಲ್ಲಿ ಅಭಿನವ್ ಎಕ್ಸಾಮ್ ಇದ್ದ ಕಾರಣ ಮದುವೆಗೆ ಬಂದಿರಲಿಲ್ಲ. ನಾನು ಆ ಶಾಕಿಂದ ಆಚೆ ಬಂದೆ. ನನ್ನ ಪರಿಚಯ ಮಾಡಿಕೊಂಡೆ. ಆದರೆ ಅವನು ಅಭಿನವ್ ಅಂತ ಅವನ ವಾಯ್ಸ್ನಲ್ಲಿ ನನಗೆ ಗೊತ್ತಾಯಿತು. ಆ ದಿನ ಅವನು ಬಂದಮೇಲೆ ಅಭಿನವ್, ನಾನು, ಅತ್ತೆ ಮತ್ತು ಮಾವ ತುಂಬ ಹೊತ್ತು ಹರಟೆ ಹೊಡೆದ್ವಿ. ಫಾರಿನ್ ಮಾತು, ಇಲ್ಲಿ ಬಗ್ಗೆ ಮಾತಾಡಿದ್ವಿ. ಅಭಿನವ್ ಆಗಾಗ ನನ್ನ ನೋಡ್ತಾ ಇದ್ದ. ಆ ನೋಟದಲ್ಲಿ ಬೇರೆ ರೀತಿಯ ಭಾವನೆ ಕಾಣ್ತಾ ಇತ್ತು. ಆ ಭಾವನೆ ಎಷ್ಟರ ಮಟ್ಟಿಗೆ ಅಂತ ಮುಂದೆ ಗೊತ್ತಾಗುತ್ತೆ. ಬರೀ ಅವನ ಅಣ್ಣನೇ ಈ ರೀತಿ ಅಂದ್ಕೊಂಡಿದ್ದೆ. ಆದರೆ ಅವನ ತಮ್ಮ ಅಭಿನವ್ ಕೂಡ ಅದೇ ರೀತಿ ಅಂತ ಗೊತ್ತಿರಲಿಲ್ಲ. ಅವನು ಫಾರಿನಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡದೆ ಬರ್ಗರ್ ಪಿಜ್ಜಾ ಅಂತ ತಿನ್ಕೊಂಡು ಗಟ್ಮುಟ್ಟಾಗಿಯೇ ಇದ್ದ. ಒಂದಿನ ನಂದನ್ ಮನೇಲಿ ಮೊಬೈಲ್ ಬಿಟ್ಟು ಆಚೆ ಹೋಗಿದ್ರು. ನಾನು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದೆ. ಆಗ ಅಭಿನವ್ ನನಗೆ ಗೊತ್ತಿಲ್ಲದೆ ಬಂದು ಅವ್ರ ಅಣ್ಣನ ಫೋನ್ ಎತ್ಕೊಂಡು ಹೋಗಿದ್ದ. ಆಗ ನಂದನ್ ಅಭಿನವ್ಗೆ ಕಾಲ್ ಮಾಡಿ, ನಾನಿವತ್ತು ನೈಟ್ ಶೂಟಿಂಗ್ ಇದೆ, ನಾನು ಮಡಿಕೇರಿಗೆ ಹೋಗ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿ ಹಾಗೆ ಅತ್ತಿಗೆಗೆ ಹೇಳಿಬಿಡು ಅಂತ ಹೇಳಿದ್ದಾರೆ. ಅಭಿನವ್ ಮನಸ್ಸಲ್ಲೇ ಇದು ನನಗೆ ಒಳ್ಳೆ ಟೈಮ್ ಅಂತ ಅಂದ್ಕೊಂಡು ನನಗೆ ಗೊತ್ತಿಲ್ಲದೆ ನಂದನ್ ಬಟ್ಟೆನ ತಗೊಂಡು ಹೋಗಿ ಅವ್ರ ಬಟ್ಟೆನ ಹಾಕ್ಕೊಂಡು ಸಂಜೆ ಮನೆಗೆ ಬರ್ತಾನೆ. ನೋಡೋಕ್ಕೆ ಒಂದೇ ರೀತಿ ಇದ್ದಿದ್ದರಿಂದ ಅವ್ರ ಅಪ್ಪ ಅಮ್ಮನಿಗೂ ಡೌಟ್ ಬರಲಿಲ್ಲ. ಅವನು ಸೀದಾ ರೂಮಿಗೆ ಬಂದು ಕೂತ್ಕೊಂಡು ಏನೂ ಮಾತಾಡದೆ ಇರೋದು ನೋಡಿ ಏನಾಗಿದೆ ಅಂತ ಕೇಳಿದೆ. ಆಗ ಅವರು ಬಾಯಿ ತೆಗೆದು ಬಾಯಲ್ಲಿ ಗುಳ್ಳೆ ಆಗಿದೆ ಅಂತ ತೋರಿಸಿದ. ಅದರಿಂದ ಮಾತಾಡೋಕ್ಕಾಗ್ತಿಲ್ಲ ಅಂತಲೂ ಹೇಳ್ದ. ಹೌದಾ, ಸರಿ, ನಾನು ನಿಮಗೆ ಊಟ ತಗೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಬಂದೆ. ಹಾಗೆ ಊಟ ತಗೊಂಡು ಹೋಗಿ ಕೊಟ್ಟಾಗ ಅವನು ಬೇಡ ಅಂತ ಸನ್ನೆ ಮಾಡಿದ. ಸರಿ, ರೆಸ್ಟ್ ಮಾಡಿ ಅಂತ ನಾನು ಊಟನ ವಾಪಸ್ ಅಡುಗೆ ಮನೆಯಲ್ಲಿ ಇಟ್ಟು ಹಾಗೆ ಒಂದು ಗ್ಲಾಸ್ ಹಾಲು ತಗೊಂಡು ಹೋದ ತಕ್ಷಣ ಅವನು ನನ್ನನ್ನು ಹಿಂದೆಯಿಂದ ತಪ್ಕೊಳ್ಳೋಕ್ಕೆ ಶುರು ಮಾಡಿದ. ಆಗ ನಾನು, ಇವತ್ತು ನಿಮಗೆ ಬಾಯಲ್ಲಿ ಗುಳ್ಳೆಯಾಗಿದೆ, ನೀವು ರೆಸ್ಟ್ ಮಾಡಿ, ನಾಳೆ ಇದನ್ನೆಲ್ಲ ಮಾಡೋಣ ಅಂತ ಹೇಳಿದೆ. ಆಗ ಅವನು ಸುಮ್ಮನಿರದೆ ತುಂಬ ಉತ್ಸಾಹಕನಾಗಿ ನನ್ನ ತಪ್ಪಿಕೊಂಡು ಮುತ್ತು ಕೊಡೋಕ್ಕೆ ಶುರು ಮಾಡಿದ. ನಾನು ಅವನಿಗೆ ಶರಣಾದೆ. ಅವನು ಒಂದೇ ಸಮನೆ ಶರ್ಟ್ ಪ್ಯಾಂಟ್ ಎಲ್ಲ ತೆಗೆದು ನನ್ನ ಸೀರೆಗೆ ಕೈ ಹಾಕಿದ. ಆಗ ನನಗೆ ಡೌಟ್ ಬರೋಕ್ಕೆ ಶುರುವಾಯಿತು. ನಂದನ್ ಬೆನ್ನಲ್ಲಿ ಒಂದು ಮಚ್ಚೆ ಇತ್ತು. ಆ ಮಚ್ಚೆ ಇದೆಯೋ ಇಲ್ವೋ ಅಂತ ನೋಡಿದೆ. ಆದರೆ ಅವನು ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಅದ್ರ ಮೇಲೆ ಪ್ಲಾಸ್ಟರ್ ಹಾಕಿ ಬಂದಿದ್ದ. ಸರಿ ಅಂತ ಮತ್ತೆ ಸರಸ ಸಲ್ಲಾಪ ಮತ್ತೆ ಶುರುವಾಯಿತು. ಅವನು ನನ್ನ ಬಿಡದೆ ಎಲ್ಲವನ್ನೂ ಮಾಡಿದ. ಮಧ್ಯ ನನಗೆ ಡೌಟ್ ಆದರೂ ಪದೇ ಇವ್ರ ಮೇಲೆ ಡೌಟ್ ಪಡಬಾರ್ದು ಅಂತ ಸುಮ್ಮನಾದೆ. ಆ ಸಮಯದಲ್ಲಿ ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದ ಕಾರಣ ನಾನು ಅವ್ರ ಜೊತೆ ಏನೂ ಮಾತಾಡಲಿಲ್ಲ. ಎಲ್ಲದಕ್ಕೂ ಸಹಕರಿಸಿದೆ. ಎಲ್ಲವೂ ಮುಗಿದ ಮೇಲೆ ಇಬ್ಬರು ತಪ್ಪಿಕೊಂಡು ಹಾಗೆ ಮಲ್ಕೊಂಡ್ವಿ. ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದೆ. ಅವನಿನ್ನೂ ಮಲಗಿದ್ದ.
ಆದರೆ ನಾನು ಅಡುಗೆ ಮನೆಗೆ ಬಂದ ಮೇಲೆ ಅವನು ನನ್ನ ಹಿಂದೆಯೇ ಅಡುಗೆ ಮನೆಗೆ ಬಂದ. ಅಡುಗೆ ಮನೆಗೆ ಬಂದು ನನಗೆ ಅಡುಗೆ ಮಾಡಲು ಸಹಾಯ ಮಾಡಿದನು. ಮತ್ತೆ ಅಲ್ಲಿಯೂ ನನ್ನ ಬಿಡದೆ ಮತ್ತೆ ರೂಮ್ಗೆ ಕರ್ಕೊಂಡು ಹೋಗಿ ಎಲ್ಲವನ್ನು ಮಾಡಿದ. ಹೀಗೆ ಎಲ್ಲವೂ ಮುಗಿದ ಮೇಲೆ ಸಂಜೆ ಬರುವುದಾಗಿ ಹೇಳಿ ಮನೆಯಿಂದ ಆಚೆ ಹೋದ. ಸಂಜೆ ನಂದನ್ ಮನೆಗೆ ಬಂದ ತಕ್ಷಣ ನಾನು ಅವರ ಬಟ್ಟೆಯನ್ನು ಗಮನಿಸಿದೆ. ನನಗೆ ಅನುಮಾನ ಬರಲು ಶುರುವಾಯಿತು. ಆಗ ನಂದನ್, ನಿನ್ನೆಯಿಂದ ಶೂಟಿಂಗ್ ಮಾಡಿ ತುಂಬ ಸುಸ್ತಾಗಿದೆ, ರೆಸ್ಟ್ ಮಾಡ್ತೀನಿ, ನೀನು ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ ಅಂತ ಹೇಳಿದರು. ಆಗ ನನಗೆ ಶಾಕ್ ಆಗಿ ಎಲ್ಲ ಪಿಕ್ಚರ್ ಕ್ಲಿಯರ್ ಆಗಿ ಕಾಣಿಸಿ ಅರ್ಥನೂ ಆಯಿತು. ನಿನ್ನೆ ನನ್ನನ್ನು ಆ ರೀತಿ ಮಾಡಿದ್ದು ನಂದನ್ ಅಲ್ಲ, ಅಭಿನವ್ ಅಂತ. ಈ ವಿಷಯ ಹೇಳಿದರೆ ಎಲ್ಲಿ ಮನೇಲಿ ಜಗಳ ಆಗುತ್ತೆ ಅಂತ ನಾನು ಆ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಸಂಜೆ ಊಟದ ಸಮಯ. ಅಭಿನವ್ ಬಂದು ಟೇಬಲ್ ಮೇಲೆ ಕೂತ್ಕೊಂಡ. ನನಗೆ ತುಂಬಾ ಕೋಪ ಬಂತು. ಆದರೂ ಅವನನ್ನು ಗುರಾಯಿಸಿ ಅವನಿಗೆ ಊಟ ಬಡಿಸಿದೆ. ಆಗ ಅವನು ನಗ್ನಗ್ತಾನೆ ಊಟ ಮಾಡೋಕ್ಕೆ ಶುರು ಮಾಡಿದ. ಊಟವೆಲ್ಲ ಮುಗಿದ ಮೇಲೆ ನಾನು ಅವನ ರೂಮ್ಗೆ ಹೋಗಿ ವಿಚಾರಿಸಲು ಶುರು ಮಾಡಿದೆ. ನಿನ್ನೆ ರಾತ್ರಿ ಕದ್ದು ಹಾಲು ಕುಡಿದ ಬೆಕ್ಕು ನೀನೇ ಅಲ್ವಾ ಅಂದೆ.